ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಆಟೋಮೊಬೈಲ್ ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಶುರುವಾಗ್ತಾ ಇದೆ. ದಿಲ್ಲಿ ಸರ್ಕಾರ ಈಗ ಒಂದು ಬೋಲ್ಡ್ ಡಿಸಿಷನ್ ತಗೊಂಡಿದೆ. ಇನ್ ಮುಂದೆ ಪೆಟ್ರೋಲ್ ಡೀಸೆಲ್ ಬೈಕೇ ಇರೋದಿಲ್ಲ ದಿಲ್ಲಿಯಲ್ಲಿ. ಮಾರ್ಚ್ 31, 2028ರಿಂದ ಹೊಸ ಪೆಟ್ರೋಲ್ ಬೈಕ್ಗಳನ್ನ ಮಾರೋ ಹಾಗೇನೇ ಇಲ್ಲ. ಅವುಗಳ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಿದ್ದಾರೆ. ಇದು ಸಣ್ಣ ಪುಟ್ಟ ರೂಲ್ಸ್ ಅಲ್ಲ, ಇಡೀ ಆಟೋಮೊಬೈಲ್ ಮಾರ್ಕೆಟ್ ಅನ್ನ ಶೇಕ್ ಮಾಡ್ತಿರೋ ನಿರ್ಧಾರ. ಒಂದ್ ಕಡೆ ಪೆಟ್ರೋಲ್ ಗಾಡಿಗಳನ್ನ ಬ್ಯಾನ್ ಮಾಡ್ತಿರೋ ಸರ್ಕಾರ, ಇನ್ನೊಂದ್ ಕಡೆ ಹೈಬ್ರಿಡ್ ಕಾರುಗಳಿಗೂ ದೊಡ್ಡ ಶಾಕ್ ಕೊಟ್ಟಿದೆ. ಹಾಗಿದ್ರೆ ಏನಿದು ದಿಲ್ಲಿ ಸರ್ಕಾರದ ಹೊಸ ಇವಿ ಪಾಲಿಸಿ? ಏನೇನ್ ರೂಲ್ಸ್ ಬರ್ತಾ ಇದೆ? ಇದರಿಂದ ಮುಂದಿನ ದಿನಗಳಲ್ಲಿ ದೇಶದ ಇತರ ಭಾಗಗಳಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳು ನಾವು ನಿರೀಕ್ಷೆ ಮಾಡಬಹುದು? ದಿಲ್ಲಿ ಪಾಲಿಸಿಯಲ್ಲಿ ಇವಿ ತಗೊಳ್ಳೋ ಗ್ರಾಹಕರಿಗೆ ಎಂತೆಂತ ಭರ್ಜರಿ ಆಫರ್ಸ್ ಅನ್ನ ಕೊಡಲಾಗಿದೆ. ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಆಟೋಮೊಬೈಲ್ ಸೆಕ್ಟರ್ ಕಡೆ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗಿದು ಯಾವ ರೀತಿ ಮುಖ್ಯ ಆಗುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇವಿ ಪಾಲಿಸಿ 2.0 ಸರ್ಕಾರದ ಸ್ಟ್ರಿಕ್ಟ್ ರೂಲ್ಸ್, ಭರ್ಜರಿ ಆಫರ್ಸ್. ಸ್ನೇಹಿತರೆ, ಜೂನ್ 29ನೇ ತಾರೀಕು ದಿಲ್ಲಿ ಸಚಿವ ಸಂಪುಟ ಆಟೋಮೊಬೈಲ್ ಸೆಕ್ಟರ್ಗೆ ಅದರಲ್ಲೂ ಕೂಡ ಇವಿಗೆ ಸಂಬಂಧಪಟ್ಟಂತೆ ಮಹತ್ವದ ಪಾಲಿಸಿಗೆ ಅಪ್ರೂವಲ್ ಕೊಟ್ಟಿದೆ. ಅದೇ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ, ಇವಿ ಪಾಲಿಸಿ 2.0. ಈ ಪಾಲಿಸಿ ಜುಲೈ 1ರಿಂದಲೇ ಜಾರಿಗೂ ಕೂಡ ಬರ್ತಾ ಇದೆ. ಈ ಪಾಲಿಸಿಯಲ್ಲಿ ಏನೇನಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಸರ್ಕಾರ 2 ಪ್ರಮುಖ ಡೆಡ್ ಲೈನ್ ಗಳನ್ನ ಫಿಕ್ಸ್ ಮಾಡಿದೆ. ಅದರಲ್ಲಿ ಫಸ್ಟ್ ಡೆಡ್ ಲೈನ್ ಜನವರಿ 1, 2027. ಈ ಡೇಟ್ ಇಂದ ದಿಲ್ಲಿಯಲ್ಲಿ ಕೇವಲ ಎಲೆಕ್ಟ್ರಿಕ್ ಆಟೋಗಳು ಮತ್ತು ಎಲೆಕ್ಟ್ರಿಕ್ N1 ಟ್ರಕ್ಗಳಿಗೆ ಮಾತ್ರ ರಿಜಿಸ್ಟ್ರೇಷನ್ಗೆ ಅವಕಾಶ. ಅಂದ್ರೆ ಹೊಸ ಪೆಟ್ರೋಲ್, ಡೀಸೆಲ್ ಅಥವಾ CNG ಆಟೋಗಳಿಗೆ ಹಾಗೂ ಪೆಟ್ರೋಲ್, ಡೀಸೆಲ್ N1 ಟ್ರಕ್ಗಳ ರಿಜಿಸ್ಟ್ರೇಷನ್ಗೆ ಕಂಪ್ಲೀಟ್ ಬ್ರೇಕ್ ಬೀಳ್ತಾ ಇದೆ. N1 ಟ್ರಕ್ಸ್ ಅಂದ್ರೇನು? 3.5 ಟನ್ ವರೆಗಿನ ತೂಕ ಹೊರಬಲ್ಲ ಗೂಡ್ಸ್ ವಾಹನಗಳು. ಉದಾಹರಣೆಗೆ ಟಾಟಾ ಏಸ್, ಮಹೀಂದ್ರ, ಜಿಯೋ, ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಇಂತಹ ಡೆಲಿವರಿ ವಾಹನಗಳು. 2027ರ ನಂತರ ಇವೆಲ್ಲ ಬದುಕಿರಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಆಗಲೇಬೇಕು. ಸರ್ಕಾರ ಫಿಕ್ಸ್ ಮಾಡಿರೋ ಸೆಕೆಂಡ್ ಡೆಡ್ ಲೈನ್ ಏಪ್ರಿಲ್ 1, 2028. ಈ ಡೇಟಿಂದ ದಿಲ್ಲಿಯಲ್ಲಿ ಕೇವಲ ಎಲೆಕ್ಟ್ರಿಕ್ 2 ವೀಲರ್ಗಳಿಗೆ ಮಾತ್ರ ರಿಜಿಸ್ಟ್ರೇಷನ್ಗೆ ಅವಕಾಶ. ಅಂದ್ರೆ ನೀವು ದಿಲ್ಲಿಯಲ್ಲಿ ಹೋಂಡಾ ಆಕ್ಟಿವಾ, ಹೀರೋ ಸ್ಪ್ಲೆಂಡರ್, ಬಜಾಜ್ ಪಲ್ಸರ್ ಅಥವಾ TVS ಜುಪಿಟರ್ ನಂತಹ ಯಾವುದೇ ಪೆಟ್ರೋಲ್ ಗಾಡಿಯನ್ನ ತಗೊಳಕ್ಕೆ ಆಗಲ್ಲ, ಮಾರದೇ ಇಲ್ಲ, ರಿಜಿಸ್ಟ್ರೇಷನ್ ಕೊಡಲ್ಲ. ಆದ್ರೆ ಕ್ಲಾರಿಟಿ ಇರಲಿ, ಇದು ಹೊಸದಾಗಿ ಗಾಡಿ ತಗೊಳಕ್ ಹೋದವರಿಗೆ ಸಿಗಲ್ಲ ಅಂತ. ಆಲ್ರೆಡಿ ಇರೋರು ಏನ್ ಮಾಡೋದು, ಗುಜರಿ ಹಾಕ್ಬಿಡ್ಬೇಕಾ? ಇಲ್ಲ, ಅವುಗಳ ಲೈಫ್ ಪೂರ್ತಿ ಮುಗಿಯೋ ತನಕ ನೀವು ಅವುಗಳನ್ನ ಯೂಸ್ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್, ಸರ್ಕಾರ ಈ ಪಾಲಿಸಿಯಲ್ಲಿ ಸ್ಕೂಲ್ ಬಸ್ ನ ಕೂಡ ಸೇರಿಸಿದೆ. ನೆಕ್ಸ್ಟ್ 2 ವರ್ಷಗಳಲ್ಲಿ ಅಂದ್ರೆ 2028ರ ವೇಳೆಗೆ 10% ಬಸ್ಗಳು ಕಡ್ಡಾಯವಾಗಿ ಎಲೆಕ್ಟ್ರಿಕ್ ಆಗಿರಲೇಬೇಕು. ಅದೇ ನೆಕ್ಸ್ಟ್ ಮಾರ್ಚ್ 31, 2030ರ ವೇಳೆಗೆ 30% ಬಸ್ಗಳು ಎಲೆಕ್ಟ್ರಿಕ್ ಆಗಿರಲೇಬೇಕು. ಇದಿಷ್ಟು ರೂಲ್ಸ್. ಆದ್ರೆ ಇವಿ ಖರೀದಿ ಮಾಡೋರಿಗೆ ಸರ್ಕಾರ ಬರೀ ರೂಲ್ಸ್ ಮಾತ್ರ ಹೇಳ್ತಾ ಇಲ್ಲ, ಭರ್ಜರಿ ಆಫರ್ಸ್ ಅನ್ನ ಕೂಡ ಕೊಡ್ತಾ ಇದೆ. ಅದನ್ನ ಕೂಡ ನೋಡೋಣ. ನೀವೇನಾದ್ರೂ ಈ ಪಾಲಿಸಿ ಪೀರಿಯಡ್ ನಲ್ಲಿ 30 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ತನಕದ ಪ್ಯೂರ್ ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೂ ಕೂಡ ಅದಕ್ಕೆ 0 ರೋಡ್ ಟ್ಯಾಕ್ಸ್, 0 ರಿಜಿಸ್ಟ್ರೇಷನ್ ಫೀಸ್. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ನೀವೇನಾದ್ರೂ ಸರ್ಕಾರದ ಸಬ್ಸಿಡಿಯಲ್ಲಿ ಇವಿ ತಗೊಂಡ್ರೆ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಈ ಟೈಮ್ನಲ್ಲಿ ನಿಮ್ಮ ಇವಿಯನ್ನ ಬೇರೆ ರಾಜ್ಯಕ್ಕೆ ಸೇಲ್ ಮಾಡೋಕೆ, ಟ್ರಾನ್ಸ್ಫರ್ ಅಥವಾ ರಿಜಿಸ್ಟರ್ ಮಾಡೋಕೆ ಅವಕಾಶ ಇರೋದಿಲ್ಲ. ಡೆಲ್ಲಿಯಲ್ಲೇ ಯೂಸ್ ಮಾಡಬೇಕಾಗತ್ತೆ ಫಸ್ಟ್ 3 ಇಯರ್ಸ್. ಸಬ್ಸಿಡಿ ತಗೊಂಡಿದ್ರೆ ಡೆಲ್ಲಿ ಕೊಡೋ ಸಬ್ಸಿಡಿಲಿ ಬೇರೆ ಸ್ಟೇಟ್ ಯೂಸ್ ಆಗಬಾರ್ದು, ಡೆಲ್ಲಿಗೆ ಯೂಸ್ ಆಗಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಆಫ್ಟರ್ 3 ಇಯರ್ಸ್ ಸೇಲ್ ಮಾಡ್ಕೋಬಹುದು, ಬೇರೆ ರಾಜ್ಯಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ಸ್ನೇಹಿತರಲ್ಲಿ, ಈ ಪಾಲಿಸಿ ಜಾರಿ ಆದಾಗಿನಿಂದ 3 ವರ್ಷಗಳವರೆಗೆ ಡಿಫರೆಂಟ್ ಸಬ್ಸಿಡಿ ಸ್ಲ್ಯಾಬ್ಸ್ ಫಿಕ್ಸ್ ಮಾಡಿದ್ದಾರೆ. 2 ವೀಲರ್ ತಗೊಂಡ್ರೆ ಮೊದಲ ವರ್ಷ 30,000, 2ನೇ ವರ್ಷ 20,000, 3ನೇ ವರ್ಷ 10,000 ಗರಿಷ್ಠ ಸಬ್ಸಿಡಿ ಸಿಗುತ್ತೆ. ಇನ್ನು ಎಲೆಕ್ಟ್ರಿಕ್ ಆಟೋಗಳಿಗೆ ಮೊದಲ ವರ್ಷ 50,000. ಅದೇ N1 ಟ್ರಕ್ಗಳಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಆಫರ್ ಮಾಡ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಇದೆ ಅಂತ ಹೇಳಿ. ಆಸಕ್ತರು ಸ್ಕ್ರೀನ್ ಶಾಟ್ ಬೇಕಾದ್ರೂ ತಗೋಬಹುದು. ಇನ್ನು ಹಳೆಯ ಗಾಡಿಗಳನ್ನ ಗುಜರಿಗೆ ಯಾರಾದ್ರೂ ಹಾಕೋಕೆ ಮನಸ್ಸು ಮಾಡಿದ್ರೆ ಸ್ಕ್ರಾಪ್ ಟು ಅರ್ನ್ ಸ್ಕೀಮ್ ನಲ್ಲೂ ಸರ್ಕಾರ ಭರ್ಜರಿ ಆಫರ್ ಕೊಡ್ತಾ ಇದೆ. ಹಳೆಯ BS4 ವಾಹನಗಳನ್ನ ಗುಜರಿಗೆ ಹಾಕಿದ್ರೆ 2 ವೀಲರ್ಗೆ 10,000 ರೂಪಾಯಿ, ಗ್ರಾಮೀಣ ಸೇವಾ ವಾಹನ ಅಂದ್ರೆ ದಿಲ್ಲಿಯಲ್ಲಿ ಬಳಸ್ತಾ ಇರೋ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ 15,000 ರೂಪಾಯಿ, ಆಟೋ ಗುಜರಿಗೆ ಹಾಕಿದ್ರೆ 25,000 ರೂಪಾಯಿ, N1 ಟ್ರಕ್ಗೆ 50,000 ಸಿಗುತ್ತೆ. ಜೊತೆಗೆ ಮೊದಲು ಸ್ಕ್ರಾಪ್ ಮಾಡೋ 1 ಲಕ್ಷ ಕಾರು ಮಾಲೀಕರಿಗೆ 1 ಲಕ್ಷ ರೂಪಾಯಿವರೆಗೆ ಎಕ್ಸ್ಟ್ರಾ ಸ್ಕ್ರಾಪಿಂಗ್ ಬೋನಸ್ ಕೊಡ್ತಾರೆ. ಇದರ ಜೊತೆಗೆ ಮೊದಲು ಖರೀದಿಸೋ 1,000 ಎಲೆಕ್ಟ್ರಿಕ್ N2 ಟ್ರಕ್ಗಳಿಗೆ ದಿಲ್ಲಿ ಎಂಟ್ರಿ ಫೀಸ್ ಕೂಡ ಸಂಪೂರ್ಣ ಫ್ರೀ. ಈ ಇವಿ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋಕೋಸ್ಕರನೇ ದಿಲ್ಲಿ ಸರ್ಕಾರ ಭರ್ತಿ 15,000 ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಟ್ಟಿದೆ. 15,000 ಕೋಟಿ ರೂಪಾಯಿ. ಇವಿ ಅಂದಮೇಲೆ ಚಾರ್ಜಿಂಗ್ ಸ್ಟೇಷನ್ ಬೇಕೇ ಬೇಕಲ್ಲ. ಸದ್ಯ ದಿಲ್ಲಿಯಲ್ಲಿ 1,900ಕ್ಕೂ ಅಧಿಕ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಆಪರೇಟ್ ಮಾಡಲಾಗ್ತಿದೆ. ಇದನ್ನ 32,000ಕ್ಕೆ ಕ್ವಿಕ್ ಆಗಿ ಏರಿಸುವುದು ದಿಲ್ಲಿ ಸರ್ಕಾರದ ಪ್ಲಾನ್. ಇದನ್ನ PM ಇ ಡ್ರೈವ್ ಸ್ಕೀಮ್ ಜೊತೆ ಸೇರಿ ಮಾಡಲಾಗುತ್ತೆ.
ಆದರೆ ಇಷ್ಟೆಲ್ಲ ಆಫರ್ಸ್ ಕೊಡ್ತಾ ಇರೋ ಸರ್ಕಾರ ಮಾರುಕಟ್ಟೆಯಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟಿಸಿದ್ದ ಒಂದು ಟೆಕ್ನಾಲಜಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಅನ್ನೋದು. ನೀವು ಮೆಂಬರ್ಸ್ ಆದಾಗ ಸ್ನೇಹಿತರೆ, ಮೆಂಬರ್ಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಮಾಡ್ತಿರೋ ಸ್ಪೆಷಲ್ ವಿಡಿಯೋಸ್ ನಿಮಗೂ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೆಂಬರ್ಶಿಪ್ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಹೈಬ್ರಿಡ್ ಕಾರುಗಳಿಗೆ ಶಾಕ್. ಏಪ್ರಿಲ್ 2026ರಲ್ಲಿ ದಿಲ್ಲಿ ಸರ್ಕಾರ ಇವಿ ಪಾಲಿಸಿಯ ಡ್ರಾಫ್ಟ್ ರಿಲೀಸ್ ಮಾಡಿತ್ತು. ಅದರಲ್ಲಿ 30 ಲಕ್ಷ ರೂಪಾಯಿವರೆಗಿನ ಸ್ಟ್ರಾಂಗ್ ಹೈಬ್ರಿಡ್ ಕಾರುಗಳಿಗೂ ರೋಡ್ ಟ್ಯಾಕ್ಸ್ನಲ್ಲಿ 50% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗ ಫೈನಲ್ ಅಪ್ರೂವಲ್ ಕೊಟ್ಟು ರೂಲ್ಸ್ ಜಾರಿ ಮಾಡೋ ಟೈಮ್ನಲ್ಲಿ ಇಲ್ಲ, ಕೊಡೋಕ್ಕಾಗಲ್ಲ ರೀ, ಹೈಬ್ರಿಡಿಗೆಲ್ಲ ಅರ್ಧ ಪೆಟ್ರೋಲ್ ಅರ್ಧ ಎಲೆಕ್ಟ್ರಿಕ್ ಅದೆಲ್ಲ ಆಗಲ್ಲ ರೀ, ಕಂಪ್ಲೀಟ್ ಎಲೆಕ್ಟ್ರಿಕ್ ಇದ್ರೆ ಮಾತ್ರ ಕೊಡೋದ್ರಿ ಅಂತ ಹೇಳಿದ್ದಾರೆ. ಸರ್ಕಾರ ಹೇಳೋದೇನು ಅಂದರೆ ಸ್ಟ್ರಾಂಗ್ ಹೈಬ್ರಿಡ್, ಮೈಲ್ಡ್ ಹೈಬ್ರಿಡ್ ಅವೆಲ್ಲ ಮೈಲೇಜ್ ಜಾಸ್ತಿ ಅಷ್ಟು, ಬಟ್ ಸ್ಟಿಲ್ ಪೆಟ್ರೋಲ್ ಡೀಸೆಲ್ ಇಂಧನವನ್ನು ನಾವು ಯೂಸ್ ಮಾಡ್ತವೆ ಹೈಬ್ರಿಡ್ ಗಾಡಿಗಳು. ನಮಗೆ ಇಂಜಿನ್ನೇ ಇರಬಾರ್ದು, ಅದರಲ್ಲಿ ಪೆಟ್ರೋಲೇ ಸುಡಬಾರ್ದು, ಜನರ ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ತಿದ್ದೀವಿ ಇಷ್ಟೆಲ್ಲ ಬೆನಿಫಿಟ್ಟು, ಅದು ಮಾಲಿನ್ಯ ಇಲ್ಲದ ವಾಹನಗಳಿಗೆ ಮಾತ್ರ ಬಳಸ್ತೀವಿ ಅನ್ನೋದು ಸರ್ಕಾರದ ಪಾಲಿಸಿ. ಡೆಲ್ಲಿಲಿ ಗೊತ್ತಲ್ಲ ಪೊಲ್ಯೂಷನ್ ಯಾವ ಲೆವೆಲಿಗೆ ಇರುತ್ತೆ, ಇದೆ ಆಲ್ರೆಡಿ, ಮತ್ತು ವರ್ಷದಲ್ಲಿ 2-3 ತಿಂಗಳು ಯಾವ ಲೆವೆಲಿಗೆ ಹೋಗುತ್ತೆ ಇನ್ನೂ ಎಕ್ಸ್ಟ್ರೀಮ್ಗೆ. 400, 300, 500 ಎಲ್ಲ ಪೊಲ್ಯೂಷನ್ನ ಇಂಡೆಕ್ಸಲ್ಲಿ ನಂಬರ್ಸ್ ನೀವು ನೋಡಿರ್ಬೋದಲ್ವಾ. ಅದು ವೆರಿ ಡೇಂಜರಸ್. ನಮ್ಮಲ್ಲಿ 70-80 ಆದ್ರೇ ಪೊಲ್ಯೂಷನ್ ಅಂತೀವಿ ನಾವು. ಅಲ್ಲಿ ಜನಕ್ಕೆ ಪಾಪ ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ಉಸಿರಾಟಕ್ಕೆ ಕಷ್ಟ ಆಗಿರುತ್ತೆ, ಹಂಗಾಗಿರುತ್ತೆ. ಬರೀ ಮಕ್ಕಳಿಗೆ ವಯಸ್ಸಾದರೆ ಅಡಲ್ಟ್ಸಿಗೂ ಕೂಡ ತುಂಬ ಕಷ್ಟ ಆಗುತ್ತೆ ಅಲ್ಲಿ. ಅದಕ್ಕೆ ಕೇಜ್ರಿವಾಲ್ ಭಾಳ ಕೆಮ್ತಾ ಇದ್ದಿತ್ತು ಅವಾಗ. ಉಸಿರು ಗಟ್ಟಿಸ್ತಿದೆ ದಿಲ್ಲಿ, ಯಾಕೆಷ್ಟು ಅರ್ಜೆಂಟ್? ಸ್ನೇಹಿತರೆ, ದಿಲ್ಲಿಯ ಹೆವಿ ವಾಯು ಮಾಲಿನ್ಯ 300, 400, 500 ಎಲ್ಲ ಬರುತ್ತಲ್ಲ ನಂಬರು, ಅದರಲ್ಲಿ ಮುಖ್ಯವಾಗಿರೋ ಪಾಲಿರೋದು ಕಮರ್ಷಿಯಲ್ ವಾಹನಗಳದು 33%, 2 ವೀಲರ್ ಮತ್ತು 3 ವೀಲರ್ಗಳ ಪಾಲು 46% ಇದೆ. ಎರಡನ್ನು ಸೇರಿಸಿದ್ರೆ ದಿಲ್ಲಿಯ 80% ವಾಯು ಮಾಲಿನ್ಯಕ್ಕೆ ವಾಹನಗಳೇ ಕಾರಣ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿರೋ ವಿಚಾರ ಅಂದರೆ ದಿಲ್ಲಿ ಒಳಗೆ ಓಡಾಡೋ ಕಮರ್ಷಿಯಲ್ ವಾಹನಗಳಲ್ಲಿ 80% ವಾಹನಗಳು N1 ಕ್ಯಾಟಗರಿಗೆ ಸೇರಿವೆ. ಅಂದರೆ ಚಿಕ್ಕ ಚಿಕ್ಕ ಡೆಲಿವರಿ ಟ್ರಕ್ಗಳು. ಈ ದೊಡ್ಡ ಪ್ರಮಾಣದ ಡೆಲಿವರಿ ವಾಹನಗಳು ಮತ್ತು ಬೈಕ್ಗಳನ್ನು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡದೆ ಹೋದರೆ ದಿಲ್ಲಿಗೆ ಉಳಿಗಾಲ ಇಲ್ಲ. ಇದೇ ಕಾರಣಕ್ಕೆ 2027 ಮತ್ತು 2028ರ ಕಠಿಣ ಡೆಡ್ಲೈನ್ಗಳನ್ನು ಸರ್ಕಾರ ಫಿಕ್ಸ್ ಮಾಡಿಕೊಂಡಿದೆ. ಷೇರುಪೇಟೆಯ ಇವಿ ಲೆಕ್ಕಾಚಾರ, ಯಾರಿಗೆ ಲಾಭ ಯಾರಿಗೆ ನಷ್ಟ? ಸ್ನೇಹಿತರೆ, ಗಮನ ಕೊಟ್ಟು ಕೇಳಿ. ದೇಶದ ರಾಜಧಾನಿ ದಿಲ್ಲಿಲಿ ಬಂದಿರೋದು, ನಿಧಾನಕ್ಕೆ ಬೇರೆ ಬೇರೆ ರಾಜ್ಯಗಳಿಗೂ ಬರೋದು ಶತಸಿದ್ಧ. ಬೇರೆ ಬೇರೆ ಟೈಮ್ ಲೈನ್ ಇರ್ಬೋದು, ಬಟ್ ಬರುತ್ತೆ ಫ್ಯೂಚರ್ನಲ್ಲಿ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ವಾಯು ಮಾಲಿನ್ಯ ಸಮಸ್ಯೆ ಇದೆಯಲ್ಲ, ದಿಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ರಾಜ್ಯಗಳು ಫೇಸ್ ಮಾಡ್ತವೆ. ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಆಟೋ ಸೆಕ್ಟರ್ ಮೇಲೆ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಅದರಲ್ಲೂ ಇಷ್ಟು ದಿನ ಹೈಬ್ರಿಡ್ ಕಾರ್ಗಳ ಕಡೆಗೆ ಫೋಕಸ್ ಮಾಡಿದ್ದ ಕಂಪನಿಗಳಿಗೆ ದೊಡ್ಡ ಶಾಕ್ ಇದು. ಮಾರುತಿ, ಟೊಯೋಟಾ ಇವರೆಲ್ಲ ಹೈಬ್ರಿಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರು. ಆದರೆ ಆ ಕಾರ್ಗಳಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮಾರುತಿ ಮತ್ತು ಟೊಯೋಟಾದವ್ರದ್ದು ಒಂದೇ ಒಂದು ಇವಿ ಇರೋದು, ಅದಿವಾಗ ಕೆಲ ವಾರಗಳ ಹಿಂದೆ ರಿಲೀಸ್ ಆಗಿರೋದು. ಮಾರುತಿ ಟೊಯೋಟಾ ಸೇರಿ ಮಾಡಿದ್ರಲ್ಲ ಕಾರದು, ಏನದು ಈ ವಿಟಾರ ಅಂತ ಸುಜುಕಿ ಅವ್ರದ್ದು. ಅದನ್ನೇ ಟೊಯೋಟಾದವರು ಈ ಬೆಲ್ಲ ಅರ್ಬನ್ ಕ್ರೂಸರ್ ಅಂತ ಮಾರ್ತಿದ್ದಾರಲ್ಲ, ಒಂದೇ ಇರೋದು ಅವ್ರ ಹತ್ರ ಇಂಡಿಯಾದಲ್ಲಿ. ಅವ್ರು ತುಂಬ ಲೇಟ್ ಇದ್ದಾರೆ, ಅವರು ಹಿಂದೆ ಬಿದ್ದುಬಿಟ್ಟಿದ್ದಾರೆ. ನೀವು ಹೈಬ್ರಿಡ್ ಮಾಡಲ್ವಾ ಕೇಳಿದಕ್ಕೆ ಟಾಟಾ ಮತ್ತು ಮಹೀಂದ್ರದವರು ಇಲ್ಲ, ನಾವು ಬರೀ ಪ್ಯೂರ್ ಇವಿ ಮೇಲೆ ಫೋಕಸ್ ಮಾಡ್ತೀವಿ, ಅದೇ ಫ್ಯೂಚರ್, ಇದೆಲ್ಲ ಸುಮ್ಮನೆ ವೇಸ್ಟ್, ಇದು ಪ್ರಯೋಜನಕ್ಕಿಲ್ಲ ಅಂತ ಹೇಳಿದರು. ಅವರ ಲೆಕ್ಕಾಚಾರವೇ ಈಗ ಮೇಲಾಗಿದೆ, ಗೆದ್ದಿದೆ ಈಗ. ದೊಡ್ಡ ಶಾಕ್ ಜಾಪನೀಸ್ ಕಂಪ್ನಿಗಳಿಗೆ, ಸುಜುಕಿಗೆ ಮತ್ತು ಟೊಯೋಟಾಗೆ. ಇನ್ನು ಹಿಂಡೆ, ಕಿಯಾ ಇತ್ಯಾದಿ ಯುರೋಪಿಯನ್ ಮತ್ತು ಕೊರಿಯನ್ ಕಂಪ್ನಿಗಳು ಇವರ ಹತ್ರ ಭಾಳ ಕಾಲದಿಂದ ಇವಿ ಮಾಡ್ತಿದ್ದಾರೆ ಗ್ಲೋಬಲ್ ಮಾರ್ಕೆಟಲ್ಲಿ. ಇಲ್ಲ ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ. ಅರ್ಜೆಂಟಾಗಿ ಈಗ ಅವರು ಓಡಲೇಬೇಕಾಗಿದೆ ಈಗ ಭಾರತದಲ್ಲೂ ಕೂಡ. ರೀಸೆಂಟಾಗಿ ಶುರು ಮಾಡಿದ್ದಾರೆ ಒಂದೊಂದೇ ಕಾರ್ ತರಕ್ಕೆ, ಬಟ್ ಟಾಟಾ ಮತ್ತು ಮಹೀಂದ್ರ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಇವಿಯನ್ನು ಭಾರತದ ರಸ್ತೆಗಳಿಗೆ ಇಳಿಸೋ ವಿಚಾರದಲ್ಲಿ. ಇನ್ನು ಪೆಟ್ರೋಲ್ ಬೈಕ್ಗಳನ್ನೇ ನಂಬಿರೋ ಲೆಗಸಿ ಕಂಪನಿಗಳಾದ ಹೀರೋ ಮೋಟೋಕಾರ್ಪ್, ಹೋಂಡಾ, ಯಮಹಾ ಮತ್ತು ರಾಯಲ್ ಎನ್ಫೀಲ್ಡ್ಗೂ ಕೂಡ ಇದು ವಾರ್ನಿಂಗ್ ಬೆಲ್. ಹಾಗಿದ್ರೆ ವಿನ್ನರ್ಸ್ ಯಾರು? ಪ್ಯೂರ್ ಇವಿ ಮೇಕರ್ಸ್ ಯಾರು? ಆಲ್ರೆಡಿ ನಿಮಗೆ ಗೊತ್ತಾಯಿತು, ಟಾಟಾ ಮಹೀಂದ್ರ ಬಹಳ ಬೇಗ ಇದರಲ್ಲಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋದರು ಅಂತ. ಹಾಗೆ 2 ವೀಲರ್ ಸೆಕ್ಟರ್ನಲ್ಲಿ ಆಲ್ರೆಡಿ ಇವಿ ಮಾರ್ಕೆಟ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋ TVS iQube, ಬಜಾಜ್ ಚೇತಕ್ ಮತ್ತು ಏಥರ್ ಎನರ್ಜಿ, ಓಲಾ ಎಲೆಕ್ಟ್ರಿಕ್ ಇವೆಲ್ಲವೂ ಕೂಡ 2028 ನಂತರ ದಿಲ್ಲಿ ಮಾರ್ಕೆಟ್ನಲ್ಲಿ ಇವರಿಗೆ ಇನ್ನೂ ಒಳ್ಳೆ ಮಾರ್ಕೆಟ್ ಸಿಗುತ್ತೆ, ಮಾರ್ಕೆಟ್ ಶೇರ್. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದೊಂದೇ ರಾಜ್ಯ ಇವಿ ಪಾಲಿಸಿನ ಅಡಾಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಅಲ್ಲಿ ಇವರಿಗೆ ಬಿಗ್ ಆಪರ್ಚುನಿಟೀಸ್ ಸಿಗಬಹುದು. ಅಫ್ಕೋರ್ಸ್ ಇಲ್ಲಿ ಓಲಾದ ಸ್ವಲ್ಪ ಅವ್ರದ್ದೇ ತಪ್ಪುಗಳಿಂದ ಕಸ್ಟಮರ್ಸ್ನ ಕಳ್ಕೊಳ್ತಿದ್ದಾರೆ ಕ್ವಾಲಿಟಿ ವಿಚಾರದಲ್ಲೆಲ್ಲ. ಅದ್ರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಸರ್ಕಾರಗಳ ಕಡೆಯಿಂದ, ಪಾಲಿಸಿ ಕಡೆಯಿಂದ ಅಂತೂ ಇವಿಗಳಿಗೆ ಬಹಳ ಬೆಂಬಲ ಇದೆ. ಜೊತೆಗೆ 32,000 ಚಾರ್ಜಿಂಗ್ ಸ್ಟೇಷನ್ಸ್ ಬರ್ತಿರೋದ್ರಿಂದ ಆ ಬಿಸ್ನೆಸ್ನಲ್ಲಿರೋರಿಗೂ ಕೂಡ ಇದರಿಂದ ಅಡ್ವಾಂಟೇಜ್ ಆಗ್ಬೋದು. ಟಾಟಾ ಪವರ್ನಂಥ ಕಂಪನಿಗಳಿಗೂ ಕೂಡ ಇದರಿಂದ ಬಿಸ್ನೆಸ್ ಅವಕಾಶ ಇರ್ಬೋದು. ಇನ್ನು ಬ್ಯಾಟ್ರಿ ಸೆಕ್ಟರ್, ಇವಿಗಳ ಆತ್ಮ ಈ ಬ್ಯಾಟ್ರಿ ಸೆಕ್ಟರ್. ಇವಿ ಬ್ಯಾಟ್ರಿಗಳ ವಿಚಾರದಲ್ಲಿ ನಮ್ಮ ದೊಡ್ಡ ಕಂಪನಿಗಳೇನಿಲ್ಲ.
ಈ ಎಕ್ಸೈಡು, ಅಮರ ರಾಜ ಇವರೆಲ್ಲ ಲೆಡ್ ಆ್ಯಸಿಡ್, ಅದೇ ಆ್ಯಸಿಡ್ ವಾಟರ್ ಹಾಕೋ ಬ್ಯಾಟ್ರಿ ಅದನ್ನು ಮಾಡ್ತಾ ಇದ್ರಲ್ಲ, ಅವರೀಗ ಈ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿಗಳಿಗೆ ಕಾಲಿಡ್ತಾ ಇದ್ದಾರೆ ವಿದೇಶಿ ಕಂಪನಿಗಳೊಂದಿಗೆ ಟೈಅಪ್ನಲ್ಲಿ. ಅವರ ಬ್ಯಾಟ್ರಿಗಳು ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾವೆ. ಈಗ ಹ್ಯುಂಡೈ ಅವ್ರದ್ದು ನೆಕ್ಸ್ಟ್ ಇನ್ಸ್ಟರ್ ಇವಿದು ಇಂಡಿಯನ್ ವರ್ಷನ್ ಬರುತ್ತಲ್ಲ, ಅದರಲ್ಲಿ ಎಕ್ಸೈಡ್ ಅವರು ಮಾಡಿಕೊಟ್ಟಿರೋ ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನೇ ಯೂಸ್ ಮಾಡಲಾಗ್ತಾ ಇದೆ ಬಹುತೇಕ. ಹಾಗಾಗಿ ಇವರಿಗೆ ಎಮರ್ಜ್ ಆಗ್ತಿದ್ದಾರೆ ಎಕ್ಸೈಡ್, ಅಮರ ರಾಜ ಎಟ್ಸೆಟ್ರಾ. ಸೊ ಇಂಡಿಯನ್ ಬ್ಯಾಟ್ರಿ ಮೇಕರ್ಸ್ಗೂ ಕೂಡ ಇದರಿಂದ ಒಂದು ಹೊಸ ಆಪರ್ಚುನಿಟಿ ಓಪನ್ ಆಗ್ಬೋದು. ಹಾಗೆ EV ಮೋಟಾರ್ ರೆಡಿ ಮಾಡೋ ಸೋನಾ ಕಾಮ್ಸ್ಟಾರ್, ಹಾಗೆಯೇ EV ವೈರಿಂಗ್ ಮಾಡೋ ಸಂವರ್ಧನ ಮದರ್ಸನ್, ಇಂಥ ಕಂಪನಿಗಳ ಮೇಲೂ ಕೂಡ ಜನ ಆಲ್ರೆಡಿ ಕಣ್ಣಿಡೋಕೆ ಶುರು ಮಾಡಿರೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ ಗಮನ ಕೊಡಿ, ಇಂಡಿಯನ್ ಬ್ರ್ಯಾಂಡ್ ಈಕ್ವಿಟಿ ಫೌಂಡೇಶನ್ ರಿಪೋರ್ಟ್ ಪ್ರಕಾರ EV ಇಂಡಸ್ಟ್ರಿ ಬ್ಲಾಸ್ಟ್ ಆಗ್ತಿದೆ, ಸ್ಫೋಟ ಆ ಲೆವೆಲ್ಗೆ ಬೆಳೀತಾ ಇದೆ. 2025ರಲ್ಲಿ ಭಾರತದಲ್ಲಿ EV ಮಾರ್ಕೆಟ್ ವ್ಯಾಲ್ಯೂ $3.71 ಬಿಲಿಯನ್ ಇತ್ತು. 2034ರ ವೇಳೆಗೆ ಉಸಿರು ಬಿಗಿಡ್ಕೊಳ್ಳಿ, $191 ಬಿಲಿಯನ್ ರೀಚ್ ಆಗೋ ನಿರೀಕ್ಷೆ ಇದೆ. ಹಾಗಾಗಿ ಈಗ ದಿಲ್ಲಿಯ ರೇಖಾ ಗುಪ್ತಾ ಸರ್ಕಾರ ಇಟ್ಟಿರೋ ಈ ಮೊದಲ ಹೆಜ್ಜೆ ಏನಿದೆ, ಫಸ್ಟ್ ಮೂವರ್ ಆಗಿ ಈ ವಿಚಾರದಲ್ಲಿ ಇಟ್ಟಿರೋ ಈ ಸ್ಟೆಪ್ಸ್ ಒಂದು ತುಂಬ ರ್ಯಾಡಿಕಲ್ ಸ್ಟೆಪ್ಸ್, ಇವೆಲ್ಲ ಕ್ರಾಂತಿಕಾರಿ ಸ್ಟೆಪ್ಸ್. ಆ್ಯಕ್ಚುಲಿ ಅದು ಸಕ್ಸಸ್ಫುಲ್ ಆಗುತ್ತಾ ಅಥವಾ ಉಲ್ಟಾ ಹೊಡೆಯುತ್ತಾ ಅದು ನೋಡಬೇಕು, ಬಟ್ ಅಗ್ರೆಸಿವ್ ಸ್ಟೆಪ್ಸ್ ಅಂತಲೂ ಹೇಳ್ಬೋದು. ಇದು ಇಡೀ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿಯನ್ನು ಒಂದು ಡೈರೆಕ್ಷನ್ಗೆ ಎಳ್ಕೊಂಡು ಹೋಗೋ ಪವರನ್ನು ಸದ್ಯಕ್ಕೆ ತೋರಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲೂ ಕೂಡ ಬೇಗ ಬೇಗ ಮಾಡಬೇಕಾ ಇಂಥ ಪಾಲಿಸಿಯನ್ನು ಕರ್ನಾಟಕದಲ್ಲಿ? ನಮ್ಮಲ್ಲಿ ಇದ್ದಿದ್ದ ಸಬ್ಸಿಡಿ ಎಲ್ಲ ಕಮ್ಮಿ ಮಾಡಿ ಈಗ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ತಿದಾರಲ್ಲ, ನಮ್ಮಲ್ಲಿ ಈಗ ರೋಡ್ ಟ್ಯಾಕ್ಸ್ ಎಲ್ಲ ಮತ್ತೆ ಜಾರಿ ಮಾಡಿದಾರಲ್ಲ. ಈಗ 10 ಲಕ್ಷ ತನಕ ರೇಟ್ ಇರೋ ಕಾರ್ಗಳಿಗೆ ಅದರ ವ್ಯಾಲ್ಯೂನ 5% ಅಷ್ಟು ರೋಡ್ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ 10 ರಿಂದ 25 ಲಕ್ಷ ತನಕ ರೇಟ್ ಇರೋ ಕಾರ್ಗಳಿಗೆ, ಶೋರೂಮ್ ಪ್ರೈಸ್ ಇರೋ ಕಾರ್ಗಳಿಗೆ 8% ರೋಡ್ ಟ್ಯಾಕ್ಸ್ ಕಟ್ಟಬೇಕು. 25 ಲಕ್ಷದ ಮೇಲಿರೋ EVಗಳಿಗೆ ನಮ್ಮಲ್ಲಿ 10% ರೋಡ್ ಟ್ಯಾಕ್ಸ್ ಕಟ್ಟಬೇಕು ಕಾರಿನ ವ್ಯಾಲ್ಯೂಲಿ. ಆದರೆ ಸದ್ಯಕ್ಕೆ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಅಂಥ ಕಾಟವನ್ನು ನಮ್ಮ ಸರ್ಕಾರ ಏನೂ ಕೊಟ್ಟಿಲ್ಲ. ಈಗ ನೀವು ಹೇಳಿ, ಕರ್ನಾಟಕದಲ್ಲೂ ಕೂಡ ಅಗ್ರೆಸಿವ್ ಆಗಿ EVಗೆ ಸಬ್ಸಿಡಿ ಎಲ್ಲ ಕೊಟ್ಟು ರೋಡ್ ಟ್ಯಾಕ್ಸ್ ಎಲ್ಲ ಕಂಪ್ಲೀಟ್ ತೆಗೆದುಬಿಟ್ಟು ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತ? ಮಾಡಬೇಕು ಅಂದರೆ ಸರ್ಕಾರಕ್ಕೆ ಆಗ್ರಹ ಮಾಡಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ. ಕಡೆದಾಗಿ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ.